ಹೈ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪಾಪಾ ಕೀಪರಿಗಳ ಕರಾಮತುಗಳನ್ನು ನೋಡೋಣಂತ. ವಿಡಿಯೋ ತುಂಬಾ ಸಖತ್ತಾಗಿರುತ್ತೆ, ಕೊನೆ ತನಕ ನೋಡ್ರಿ. ಈ ಆಂಟಿ ಹೆಂಗ್ ಆಡ್ತಾವಳೆ ಅಂದ್ರೆ ಕತ್ಲಲ್ಲಿ ಕುಡಿದಿರೋ ಕೋತಿ ತರ ಹಿಂದಕ್ಕೆ ಹಾರ್ಕೊಂಡು ಹೋಗ್ತಾ ಸೀದಾ ಬಿದ್ದೇ ಬಿಟ್ಲು ಗುರು. ಕಾಗದ ಹಾರಿಸೋ ಬ್ಲೋವರ್ ಮಷಿನ್ ಹಿಡ್ಕೊಂಡಿರೋ ಈ ಮುದ್ದು ಗೊಂಬೆ ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ನುಲಿತಾವಳೆ. ಆಮೇಲೆ ಅದನ್ನ ಹೆಂಗ್ ಆಪರೇಟ್ ಮಾಡೋದು ಅಂತ ಪಕ್ಕದಲ್ಲಿರೋ ಹುಡುಗನ ಹತ್ರ ಕೇಳಿ ತಿಳ್ಕೊಂಡು ಇನ್ನೇನ ಬಟನ್ ಒತ್ತಿದ್ದೇ ತಡ ನಮ್ಮ ಕಿಸಕ್ ಪಾಪುಗ ಕಿಡ್ನಿ ಹೊರ ಬಂದ್ಬಿಡ್ತಾವ ಗುರು. ಅಪ್ಪ ನೋಡೋಕೆ ಸೈಲೆಂಟ್ ಅನ್ಕೊಂಡಿದ್ದೆ, ಹಬ್ಬ ಮಾಮೂಲಾಗಿಲ್ಲ ಇದ್ರ ಡಬ್ಬ. ಈ ಅಜ್ಜಿ ಎಷ್ಟೊಂದು ಸೋಮಾರಿ ಅಂತ ನೀವೇ ನೋಡಿ ಗುರು. ಕರೆಕ್ಟ್ ಆಗಿ ಗುರಿ ಇಟ್ಟು ತನ್ನ ಚಪ್ಪಲಿಯಿಂದಲೇ ಲೈಟ್ ನ ಆಫ್ ಮಾಡಿಬಿಟ್ಲು. ಏನ್ ಟ್ಯಾಲೆಂಟ್ ಅಜ್ಜಿ ನಿಂದು. ಟ್ರಾಫಿಕ್ ಸಿಗ್ನಲ್ ಹತ್ರ ದಾರಿ ತಪ್ಪಿ ಬಂದಿರೋ ಈ ದೊರಸಾನಿ ಸ್ಕೂಟಿನ ಲೈನ್ಗೆ ತರೋಕೆ ತನ್ನ ಶಕ್ತಿಗೂ ಮೀರಿ ಹೊದ್ದಾಡ್ತಾವಳೆ. ಅಬ್ಬಬ್ಬಬ್ಬಬ್ಬ, ಅಲ್ಲಿ ಒಂದು ಬಸ್ ಹೋಗುವಷ್ಟು ಜಾಗ ಇದ್ರೂ ಕೂಡ ಬ್ರೈನ್ ಯೂಸ್ ಮಾಡದೆ ಇರೋ ಈ ಬ್ಯೂಟಿ ಆ ಸ್ಕೂಟಿಗೆ 4 ಕೆರೆ ನೀರು ಕುಡಿಸ್ಬಿಟ್ಲು ಗುರು. ಮೇಡಮ್ ಲಾಸ್ಟ್ಗೆ ಕೆಳಗಿಳಿದು ಫುಲ್ ಕಷ್ಟಪಟ್ಟು ಹೇಗೋ ಹಾಗೋ ಮಾಡಿ ಗಾಡಿನ ತಿರ್ಸ್ಕೊಂಡ್ಲು. ಅದನ್ನ ನೋಡಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಿರೋರೆಲ್ರು ಅಮ್ಮಯ್ಯ ಅಂತ ಗಟ್ಟಿಯಾಗಿ ಉಸಿರು ಬಿಟ್ರು. ಇವನ್ ಯಾರ್ ಗುರು, ಮಹಾನ್ ಭಾವ. ನಾನು ಬೇರೇನೆ, ನನ್ನ ಸ್ಟೈಲು ಬೇರೇನೆ ಅಂತ ಟ್ರೈನ್ ಲಾಸ್ಟ್ ಬೋಗಿಗೆ ಅನ್ಕೊಂಡಿರೋ ಹುಕ್ ಮೇಲೆ ಕುಂತ್ಕೊಂಡು VIP ತರ ಸ್ಪೆಷಲ್ ಜರ್ನಿ ಮಾಡ್ತಾವನೆ. ಸೂಪರ್ ಗುರು ನೀನು. ನನ್ನ ಹತ್ರ ಕಂತೆ ದುಡ್ಡಿದೆ ಅಂತ ಫುಲ್ ಸೊಕ್ಕು ತೋರಿಸಿದ ಈ ಪಾಪ ಸಿಂಪಲ್ ಆಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸ್ಕೊಂಡ್ಲಿ ನೋಡ್ರಿ. ಇವ್ನ್ ಯಾರೋ ಗೊತ್ತಿಲ್ಲ, ಆದ್ರೆ ರೋಬೋ ಸಿನಿಮಾದಲ್ಲಿರೋ ವಶೀಕರನ್ಗಿಂತ ದೊಡ್ಡ ಟ್ರೈನರ್ ತರ ಇದಾನಲ್ಲ ಗುರು. ಆ ಏಡಿಗೆ ಎಂತ ಸಖತ್ತಾಗಿ ಮ್ಯಾಥ್ಸ್ ಕಲಿಸ್ಕೊಟ್ಟಿದ್ದಾನೆ ನೋಡ್ರಿ ನೀವೇ. ಸೂಪರ್ ಆಗಿದೆ ಅಲ್ವಾ. ಬೆಟ್ಟದ ಮೇಲೆ ಲ್ಯಾಂಡ್ ಸ್ಲೈಡ್ ಆಗಿ ಬೆಟ್ಟದಿಂದ ದೊಡ್ಡ ಬಂಡೆ ಕಲ್ಲೊಂದು ಈ ಕಾರ್ ಮೇಲೆ ಹುರುಳಿಕೊಂಡು ಬರ್ತಿದೆ. ಆದ್ರೆ ಕಾರ್ ಒಳಗಿರೋದು ಮಾಮೂಲಿ ಪಾರ್ಟಿ ಅಲ್ಲ ಗುರು, ಕಾರ್ ಒಳಗಿರೋದು ಡ್ಯಾಡಿ ಲಿಟಲ್ ಪ್ರಿನ್ಸಸ್. ಈ ಬಂಡೆಗಲ್ಲನ್ನ ನೋಡಿ ಆಕೆ ಹೆದರ್ಲಿಲ್ಲ ಬೆದರ್ಲಿಲ್ಲ, ಜಸ್ಟ್ ತನ್ನ ತಲೆಯನ್ನ ಯೂಸ್ ಮಾಡಿದ್ಲು ಅಷ್ಟೇ. ಏನ್ ತಲೆ ಗುರು. ಈ ಮಾಸ್ ಕಾಮಿಡಿ ನೋಡಿ ಗುರು. ಶೇಪ್ ಮಾಡ್ತೀನಿ ಅಂತ ಬಂದು ಈ ಬಾರ್ಬರ್ ನಮ್ಮ ಹುಡುಗನ ಮುಖದ ಶೇಪ್ ನೇ ಪೂರ್ತಿಯಾಗಿ ಚೇಂಜ್ ಮಾಡಿಬಿಟ್ಟ. ಈ ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋ ಜಿಗಲ್ ರಾಣಿ ತನ್ನ ಇಂಜಿನ್ ಕೆಪಾಸಿಟಿ ಎಷ್ಟಿದೆ ಅಂತ ಈಸಿಯಾಗಿ ತೋರಿಸಿ ಒಂದು ಸ್ಟೈಲ್ ಕೊಡ್ತಾ ಹೋಗ್ತಾವಳೆ. ಏನ್ ಗುರು ಇದು, ಇಲ್ಲೇನೋ ಬೇರೆ ನಡೀತಾ ಇದೆ ನೋಡ್ರಿ. ಇವಾಗ ನೀನು ಹೋಗ್ತೀಯಾ ಇಲ್ಲ ನಾನಾ ಹೋಗ್ಲಾ? ಮಾಮೂಲಾಗಿ ನಾವೆಲ್ಲ ಒಂದೊಂದೇ ಚಪಾತಿ ಮಾಡೋಕೆ ಗಂಟೆಗಟ್ಲೆ ಟೈಮ್ ತಗೋತೀವಿ ಅಲ್ವಾ, ಆದ್ರೆ ನಮ್ಮ ಅಕ್ಕನಿಗೆ ಆ ಕಷ್ಟನೇ ಇಲ್ಲ. ಒಂದೇ ಏಟಿಗೆ ಅರ್ಧ ಡಜನ್ ಚಪಾತಿ ಜೆರಾಕ್ಸ್ ಮಷಿನ್ ತರ ಪ್ರಿಂಟ್ ಮಾಡಿಬಿಟ್ಲು ಗುರು. ಏನ್ ತಲೆ ಅಕ್ಕ ನಿಂದು. ಸೈಕಲ್ ಓಡಿಸ್ತಾ ಇರೋ ಈ ಸೋಗ್ಲಾಡಿ ಆ ಸೈಕಲ್ ಸೂಪರ್ ಬೈಕ್ ಅನ್ಕೊಂಡಿದ್ದಾಳೋ ಏನೋ. ಅಡ್ಡ ಬರ್ತಾ ಇರೋ ಆಟೋ ಮುಂದೆನೆ ಫುಲ್ ಸ್ವ್ಯಾಗ್ ಸ್ಟೈಲ್ ಅಲ್ಲಿ ಸೈಕಲ್ ಓಡಿಸ್ಕೊಂಡು ಹೋಗ್ತಿದ್ದಾಳೆ. ಬಿದ್ರೆ ಇರುತ್ತೆ ನೋಡ್ರಿ ಗುರು. ಈ ದಪ್ಪಗಿರೋ ಗುಂಡಮ್ಮ ನೀರಲ್ಲಿರೋ ಹಿಪ್ಪೋಪೋಟಮಸ್ ತರ ಆ ಕಡೆ ಈ ಕಡೆ ತೂರಾಡ್ತಾ ಧಡಾರ್ ಅಂತ ಕೆಳಗ್ ಬಿದ್ಲು ನೋಡ್ರಿ. ಗಾಲ್ಫ್ ಆಡುವಾಗ ಜನ ತಮ್ಮ ಬ್ರೈನ್ ನ ಫುಲ್ ಯೂಸ್ ಮಾಡಿ 20 ನಿಮಿಷ ಟೆನ್ಷನ್ ತಗೊಂಡು ಆ ಹೋಲ್ಗೆ ಬಾಲ್ ಬೀಳೋ ತರ ಮಸ್ತ್ ಆಗಿ ಹೊಡಿತಾರೆ ಅಲ್ವಾ. ಆದ್ರೆ ನಮ್ ಮೇಡಮ್ ಯಾವ ಟೆನ್ಷನ್ ಇಲ್ದೆ ಸಿಂಪಲ್ ಆಗಿ ಹೊಡೆದ್ ಬಿಸಾಕ್ಬಿಟ್ಲು ನೋಡ್ರಿ. ಇದ್ಯಾವ್ ದರಿದ್ರದ ಪಕೋಡ ಗುರು. ಚಪ್ಲಿ ತರ ಸಖತ್ ವೆರೈಟಿ ಪಕೋಡ ಮಾಡ್ತಾವ್ರೆ ನೋಡ್ರಿ ಗುರು ಮಹಾನುಭಾವ್ರು. ಬಿಳಿ ಡ್ರೆಸ್ ಹಾಕೊಂಡು ಪಳ ಅಂತ ಹೊಳಿತಾ ಇರೋ ಈ ಬಿಳಿ ಪಾಪು 1000 ರೂಪಾಯಿ ಅಂತ ಕೈಯಲ್ಲಿ ಸನ್ನೆ ಮಾಡ್ತಾ ಆ ಟಿಪ್ಪರ್ ಲಾರಿ ಡ್ರೈವರ್ನ ಸಖತ್ ಟೆಂಪ್ಟ್ ಮಾಡ್ತಿದ್ದಾಳೆ ಗುರು. ಪಾಪ ನಮ್ ತಮ್ಮ ನೋಡ್ಕೊಂಡಿಲ್ಲ ಅನ್ಸುತ್ತೆ. ಸರ್ ಕಣ್ಣಿಗೆ ಬೀಳಬಾರ್ದು ಅಂತ ಬಚ್ಚಿಟ್ಕೊಂಡು ಬಂದು ಲಾಸ್ಟ್ಗೆ ಸರ್ ಎದುರುಗಡೆನೆ ಸಿಕ್ಬಿಟ್ಟ. ಗದ್ದೆ ಹತ್ರ ಯಾರು ಇಲ್ದೆ ಇರೋದನ್ನ ನೋಡಿ ಚಾನ್ಸ್ ಸಿಕ್ತು ಅನ್ಕೊಂಡ ಈ ಪಾಪಾಕಿ ಪರಿ ಪಾಪ ಮುಗ್ಧ ಹುಡುಗನನ್ನ ಹಿಡ್ಕೊಂಡು ಬಲಾತ್ಕಾರ ಮಾಡೋಕೆ ಹೋಗ್ತಾವಳೆ. ಈ ಅಂದದ ಅಪ್ಸರೆನ ನೋಡಿ ಗುರು ಒಮ್ಮೆ. ಫುಲ್ ತೀಟೆಯಲ್ಲಿರೋ ಈ ತೀಟೆ ಪೋರಿಗಳಿಗೆ ಜಾಗ ಇಲ್ದಿದ್ರು ಕೂಡ ಜೋರಾಗಿ ನಗ್ತಾ ಇದ್ದಾರೆ. ಸ್ಕೂಟಿ ಮೇಲೆ 4 ಜನ ಕುಂತ್ಕೊಂಡು ನಾನ್ ಸ್ಟಾಪ್ ಹೋಗ್ತಿದ್ದಾರೆ. ಸ್ವಲ್ಪ ಮಿಸ್ ಆಗಿದ್ರು ಕೂಡ ಸೀದಾ ದೇವ್ರ ಹತ್ರನೇ ಹೋಗ್ತಾ ಇದ್ರು ನೋಡ್ರಿ. ಆದ್ರೂ ಬಿಡಿ ಗುರು, ಇಲ್ಲಿ ತಪ್ಪೆಲ್ಲ ಲಾರಿ ಡ್ರೈವರ್ದೇ ಇದೆ. ಯಾಕಂದ್ರೆ ಸಿಕ್ಕಿರೋ ಒಳ್ಳೆ ಚಾನ್ಸ್ ನ ಅವನು ಮಿಸ್ ಮಾಡ್ಬಿಟ್ನಲ್ಲ ಗುರು. ಈ ಐಡಿಯಾ ಏನೋ ಸಖತ್ತಾಗೆ ಇದೆ, ಆದ್ರೆ ಯಾರು ಇದನ್ನ ಟ್ರೈ ಮಾಡಬೇಡಿ ಗುರು. ಮೈ ಮೇಲೆ ದುಪ್ಪಟ್ಟ ಹಾಕೊಳ್ಳಕ್ಕೆ ಬರ್ದ ಇರೋ ಈ ಚಿನ್ನಾರಿ ಮೇಲೆ ಈ ಚಿಂಟು ಸುಸ್ಸು ಮಾಡ್ಬಿಡ್ತು ನೋಡ್ರಿ.
ಹುಡುಗಿಯರು ಮಾಮೂಲಿಯಾಗಿ ಮದುವೆ ಫಂಕ್ಷನ್ ಗಳಲ್ಲಿ ಸಖತ್ ಡೀಸೆಂಟ್ ಆಗಿ ತಿಂತಾರೆ, ಆದ್ರೆ ಅವರ ಮನೆಯಲ್ಲಿ ಮಾತ್ರ ಹಿಂಗೆ ಬಾಯಲ್ಲಿ ತುರ್ಕೊಂತಾರೆ. ನೋಡಿದಿರಲ್ಲ ನೀವು ಕೂಡ. ಡ್ರೈವಿಂಗ್ ಲೈಸೆನ್ಸ್ಗೋಸ್ಕರ ಬಂದ ಡ್ಯಾಡಿ ಲಿಟಲ್ ಪ್ರಿನ್ಸಸ್ ಇವತ್ತು ಹೇಗಾದ್ರೂ ಮಾಡಿ ಲೈಸೆನ್ಸ್ ತಗೊಂಡು ಮನೆಗೆ ಹೋಗ್ಬೇಕು ಅನ್ಕೊಂಡ್ಲು. ಆದ್ರೆ ಖಾಲಿ ಕೈಯಲ್ಲಿ ಕಾಲ್ ಮುರ್ಕೊಂಡು ಕುಂಟ್ಕೊಂತ ಮನೆಗೆ ಹೋಗ್ಬೇಕಾಯ್ತು ನೋಡ್ರಿ ಗುರು. ಕಂಪ್ಯೂಟರ್ ಕ್ಲಾಸ್ ನಲ್ಲಿ ಕುಂತ್ಕೊಂಡಿರೋ ಈ ಕಾವ್ಯ ಪಾಪುಗೆ ಯಾವ ಮಧುರ ಭಾವನೆಗಳು ನೆನಪಾಗಿದೆಯೋ ಏನೋ, ಅದನ್ನ ನೆನಪಿಸ್ಕೊಂಡು ಒಳಗೊಳಗ ನಗ್ತಾ ಕೂತಾವಳೆ. ಗುರು, ಈ ವಿಡಿಯೋ ನೋಡಿದ್ರಂತೂ ನೀವು ಬಿದ್ದು ಬಿದ್ದು ನಗ್ತೀರಾ ನೋಡ್ರಿ. ಅಬ್ಬಾ, ಆ ಮೇಡಮ್ ಎಷ್ಟು ನಾಜೂಕಾಗಿ ಲೆಗ್ ಪೀಸ್ ತಿಂತಿದ್ದಾಳೆ ನೋಡಿ. ಆದ್ರೆ ನಮ್ಮ ಹುಡುಗ ಸ್ವಲ್ಪ ಸೈಡ್ಗೆ ಹೋಗಿದ್ದೆ ತಡ, ಆಮೇಲೆ ನೋಡಿ ಇವಳ ನಿಜ ಸ್ವರೂಪ. ಲೈಫ್ ನಲ್ಲಿ ಮತ್ತೆ ಊಟ ಸಿಗುತ್ತೋ ಇಲ್ವೋ ಅನ್ನೋ ರೇಂಜ್ಗೆ ನುಂಗ್ತಾ ಇದ್ದಾಳೆ. ಬೈಕ್ ಮೇಲೆ ಹೋಗ್ತಾ ಇರೋ ಬಾಯಿ ಸೈಡ್ ಬಿಡು ಅಂತ ಆರ್ ನೋಡಿತಾ ಇದ್ರೆ, ಈ ದೊರಸಾನಿ ಮಾತ್ರ ಕ್ಯಾರೆ ಅಂದೆ ರೋಡ್ ಕ್ರಾಸ್ ಮಾಡ್ತಾವಳೆ. ಆ ಹುಡುಗ ಕರೆಕ್ಟ್ ಟೈಮ್ಗೆ ಬ್ರೇಕ್ ಹಾಕಿ ಅನಾಹುತ ತಪ್ಪಿಸಿದ್ರು ಕೂಡ ಈ ಬ್ಯೂಟಿ ಬೇಬಿ ಆ ಹುಡುಗನ ಮೇಲೇನೆ ಬುಸ್ಗುಡ್ತಾ ಇದ್ದಾಳೆ. ಗುದ್ಬೇಕಾಗಿತ್ತು, ಸೀದಾ ಆಗ್ತಿದ್ಲು ನೋಡ್ರಿ. ಫ್ರೆಂಡ್ಸ್, ಈ 90 ವರ್ಷದ ಅಜ್ಜಿಯ ಟ್ಯಾಲೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಗಾಡಿ ಮೇಲೆ ಕುಂತ್ಕೊಂಡು ಬುರ್ ಅಂತ ರೇಸ್ ಕೊಡ್ತಾ ಇರೋ ಈ ಬ್ಯೂಟಿ ಗಾಡಿ ಎಕ್ಸಲೇಟರ್ನೇ ಕಿತ್ಕೊಂಡು ಹೋಗ್ಬಿಟ್ಲು. ವಾವ್ ಗುರು, ಈ ಅಕ್ಕನಿಗೆ ಬಂದಿರೋ ರೇರ್ ಐಡಿಯಾ ನಮಗೆ ಜನ್ಮದಲ್ಲೂ ಬರಲ್ಲ ಅನ್ಸುತ್ತೆ ನೋಡ್ರಿ. ಪಕ್ಕದಲ್ಲಿರೋರಿಗೆ ಚೂರು ಕೂಡ ಡೌಟ್ ಬರ್ದೇ ಇರೋ ತರ ಪಿಜ್ಜಾನ 2 ಕಡೆ ಕಟ್ ಮಾಡಿ ಪ್ಯಾಕ್ ಮಾಡ್ತಿದ್ದಾಳೆ. ಮತ್ತೆ ಉಳಿದಿರೋ ಪೀಸ್ ನ ಸಖತ್ತಾಗಿ ಬುದ್ಧಿವಂತಿಕೆಯಿಂದ ತಿಂದು ಮುಗಿಸ್ತಿದ್ದಾಳೆ. ನಿನ್ ಟ್ಯಾಲೆಂಟ್ಗೆ ಆ ಕಸ್ಟಮರ್ ಕೂಡ ಶಾಕ್ ಆಗಿರ್ತಾನೆ ಬಿಡಕ್ಕ. ಅಮ್ಮೋ, ಇವನು ಅಕ್ಕನಿಗಿಂತ ದೊಡ್ಡ ಕಿಲಾಡಿ ಇದಾನಲ್ಲ ಗುರು. ಸಖತ್ತಾಗಿ ಐಡಿಯಾ ಮಾಡಿ ATM ಕಾರ್ಡ್ ನ ಮಾಸ್ಕ್ ಒಳಗೆ ಇಟ್ಕೊಂಡು ಪೇಮೆಂಟ್ ಕೌಂಟರ್ ಹತ್ರ ಬಂದು ಅಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಾ ಮುಖದಿಂದಾನೇ ಈಸಿಯಾಗಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತಾನೆ. ಆ ಕೌಂಟರ್ ಅವನಿಗೆ ಫುಲ್ ಟೆನ್ಷನ್ ಕೊಟ್ಬಿಟ್ಟ. ಇವನು ಹೋದ್ಮೇಲೆ ಆ ಕೌಂಟರ್ನವನು ಸುಮ್ನೆ ಇರ್ತಾನ. ಅವನು ಕೂಡ ಅದೇ ತರ ಎಕ್ಸ್ಪೆರಿಮೆಂಟ್ ಮಾಡೋಕೆ ಶುರು ಮಾಡ್ಕೊಂಡ. ತನ್ನ ಕಣ್ಣುಗಳನ್ನ ಕಾಗೆಗೆ ದಾನ ಮಾಡಿಬಿಟ್ಟು ಬಂದಿರೋ ಈ ಕತ್ರೀನಾ ಕೈಫ್ ತಪ್ಪು ತಂದೆ ಇದ್ರು ಕೂಡ ಪಾರ್ಟ್ನರ್ ತಲೆ ಮೇಲೇನೆ ಬಾರಿಸ್ತಿದ್ದಾಳೆ ನೋಡ್ರಿ. ವಾರೆವ್ವಾ, ಈ ಹುಡುಗಿ ಏನ್ ಮಸ್ತಾಗಿ ಕುಣಿತಾವಳೆ ನೋಡ್ರಿ. ಅತ್ತೆ ಮತ್ತು ಗಂಡನಿಗೆ ಫ್ರೀ ಆಗಿ ಶೋ ತೋರಿಸ್ಬಿಟ್ಲು ಗುರು. ಮಮ್ಮ, ಮುಂಚೆನೆ ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ಅಕ್ಕ ಸಖತ್ತಾಗಿ ಪದ್ಧತಿಯಿಂದ ಮೇಕಪ್ ಆಗ್ತಿದ್ದಾಳೆ. ಸುಮ್ನೆ ಕೆಣಕಕ್ ಹೋಗ್ಬೇಡ. ನನ್ ಮಾತ್ ಕೇಳ್ದ ನೀನು? ಮೆಟ್ಲಲ್ಲಿ ಹೇಳಿದ್ರೆ ಮಜಾ ಬರಲ್ಲ ಅನ್ಕೊಂಡು ಈ ಮೆಂಟಲ್ ಮೇಡಮ್ ಪೈಪ್ ಮೇಲೆ ಜಾರ್ಕೊಂಡ್ ಬಂದು ಸೀದಾ ಜುಪ್ ಅಂತ ಇಳಿದು ಬಿಡೋಣ ಅನ್ಕೊಂಡ್ಲು. ಲಾಸ್ಟ್ಗೆ ತನ್ನ ಬ್ಯಾಕ್ ಸೈಡ್ ಬಾಕ್ಸ್ ನ ತಾನೇ ಹೊಡ್ಕೊಂಡ್ ಬಿಟ್ಲು ಗುರು. ಅಬ್ಬಾ, ಈ ಸೋಗಲಾಡಿ ಟ್ಯಾಲೆಂಟ್ ನ ನೋಡಿ ಗುರು, ಎಷ್ಟು ಈಸಿಯಾಗಿ ಈ ಸೀಟ್ ನ ಪಡ್ಕೊಂಡ್ಲು ಅಂತ. ಗಟಾರದಲ್ಲಿ ಬಿದ್ದಿರೋ ಬಾಲ್ನ ಈ ಮುದ್ದುಗೊಂಬೆ ತನ್ನ ಬುದ್ಧಿಯನ್ನ ಯೂಸ್ ಮಾಡಿ ತೆಗಿಯೋಣ ಅಂತ ನೋಡ್ತಾಳೆ. ಕೈಗೆ ಕೊಳೆ ಆಗಬಾರ್ದು ಅಂತ ಕಾಲಿಂದಲೇ ತೆಗಿತೀನಿ ಅಂತ ಹೋಗಿ ತನ್ನ ಕೆಪಾಸಿಟಿ ಮೀರಿ ಸರ್ಕಸ್ ಮಾಡಿ ಲಾಸ್ಟ್ಗೆ ಪಲ್ಟಿ ಹೊಡೆದು ಈ ಗಟಾರದೊಳಗೇನೆ ಬಿದ್ಬಿಟ್ಲಿ ಗುರು. ನನ್ನ ಮಾತು ಕೇಳಿ ಆದಷ್ಟು ಮನೇಲೆ ಏನಾದ್ರೂ ಮಾಡ್ಕೊಂತೀನಿ. ಅದನ್ನ ಬಿಟ್ಟು ಆಸೆ ಬಿದ್ದು ಈ ತರ ರೋಡ್ ಸೈಡ್ ಫುಡ್ ತಿಂದ್ರೆ ಆಮೇಲೆ ನಿಮ್ ಕತೆ ಮುಗೀತು ಅಂತಾನೆ ಲೆಕ್ಕ. ಮಧ್ಯರಾತ್ರಿ ಹೊತ್ತಲ್ಲಿ ಈ ಹುಡುಗಿರ್ನ ನೋಡಿ ಗುರು, ಸ್ಕೂಟಿಗೆ ಸೆಂಟರ್ ಸ್ಟ್ಯಾಂಡ್ ಹಾಕೋಕೆ ಹೆಂಗೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ಅಂತ. ಬೆಳಿಗ್ಗೆ ಆದ್ರೂ ಕೂಡ ಈ ಪುಣ್ಯಾತ್ಮರ ಕೈಯಲ್ಲಿ ಆ ಸ್ಕೂಟಿಗೆ ಸೆಂಟರ್ ಸ್ಟ್ಯಾಂಡ್ ಹಾಕೋಕೆ ಮಾತ್ರ ಚಾನ್ಸೇ ಇಲ್ಲ ಗುರು. ಇಲ್ಲಿ ಪಕ್ಕದಲ್ಲಿರೋ ಅಂಕಲ್ ಕಣ್ಣು ಕಾಣದೇ ಇರೋ ಹುಡುಗನ ಮೋಸ ಮಾಡೋಣ ಅಂತ ಬಂದು ಕೈಯಾರೆ 30,000 ರೂಪಾಯಿ ಮೊಬೈಲ್ನ ಕಳ್ಕೊಂಡು ತನಗೆ ತಾನೇ ನಾಮ ಹಾಕ್ಸ್ಕೊಂಡ ನೋಡ್ರಿ. ಸ್ಕೂಲಿಂದ ಮನೆಗೆ ಬಂದ ಈ ಹುಡುಗಿ ಮನೆ ಮುಂದೆ ನಿಂತಿರೋ ನೀರಲ್ಲಿ ತನ್ನ ಕಾಸ್ಟ್ಲಿ ಶೂ ಒದ್ದೆ ಆಗಬಾರ್ದು ಅಂತ ಮೇಡಮ್ ಮಸ್ತ್ ಕಷ್ಟಪಟ್ಟು ಒಂದು ಲೆವೆಲ್ಗೆ ಸೆಟಪ್ ಮಾಡ್ಕೊಂಡ್ಲು. ಇನ್ನೇನ್ ಗೇಟ್ ತೆಗೆದು ಒಳಗ್ ಹೋಗೋಣ ಅಂತ ಅನ್ಕೊಂಡ್ಲು. ಆದ್ರೆ ಬಿದ್ದೇ ಬಿಟ್ಲು ಗುರು. ಇರೋ ಬರೋ ಮೂಡೆಲ್ಲ ಹಾಳಾಯ್ತು ಪಾಪ. ಆಹಾ, ಅಕ್ಕನಿಗೆ ನಮ್ಮ ಹುಡುಗನ ಮೇಲೆ ಎಷ್ಟು ಪ್ರೀತಿ ನೋಡಿ ಗುರು. ನಾಯಿ ಮರಿಗೆ ವಾಶ್ ಮಾಡ್ದಂಗೆ ಮುದ್ದಾಗಿ ಮಾಡ್ತಿದ್ದಾಳೆ ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ಅಕ್ಕನಿಗೆ ಮೆಂಟಲ್ ಎದ್ಬಿಡ್ತು ಗುರು. ಸೈಕಲ್ ಹೊಡ್ಸೋಕೆ ಬರ್ದ ಇರೋ ಸೋಗ್ಲಾಟಿ ಅಪ್ಪ ಇಲ್ದೇ ಇರೋ ಟೈಮ್ ನೋಡಿ ಗಾಡಿನ ಆಚೆ ತೆಗೆದಿದ್ದಾಳೆ. ಇನ್ನೇನ್ ನನ್ ತಡಿಯೋರು ಯಾರು ಇಲ್ಲ ಅನ್ಕೊಂಡು ಈ ಮೇಡಮ್ ತಾನು ಟೆಂಪ್ಟ್ ಆಗಿ ಆ ಗಾಡಿನೂ ಟೆಂಪ್ಟ್ ಮಾಡಿದಾಳೆ. ಲಾಸ್ಟ್ಗೆ ಆ ಗಾಡಿನ ತಗೊಂಡ್ ಹೋಗಿ ಘೋರವಾಗಿ ಗೋಡೆಗೆ ಬಿದ್ಬಿಟ್ಲು ಗುರು. ಅರೆ ಶಿಟ್, ಇದು ಯಾವ ಲೆವೆಲ್ ಮಾಸ್ ಕಾಮಿಡಿ ಗುರು ಇದು. ಮೂಗಿನಿಂದ ಅದ್ಯಾವುದೋ ಸೋರಿದಂಗೆ ಈ ಕ್ರೀಮ್ ಸೋರ್ತಾ ಇದೆ. ತೂ ಇದಂತೂ ಅದಕ್ಕಿಂತ ದರಿದ್ರವಾಗಿದೆ ಗುರು. ಏನ್ ಗುರು ಇದು, ನೀನೇನ್ ದೊಡ್ಡ ಸೈಂಟಿಸ್ಟಾ? ಆ ಐಟಮ್ನ ತಂದು ಏನ್ ಸಖತ್ತಾಗಿ ಫಿಟ್ ಮಾಡಿದೆಯಲ್ಲ ಗುರು.
ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ಆದ್ರೂ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.